ಹಲವೆಡೆ 5ನೇ ದಿನವೂ ಕೂಡ ಫುಟ್ಪಾತ್ ತೆರವು ಕಾರ್ಯ ಮುಂದುವರೆದಿದೆ. ಆರ್ಆರ್ ನಗರದಲ್ಲಿ ಫುಟ್ಪಾತ್ ತೆರವಿಗೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಇವತ್ತು 5ನೇ ದಿನವೂ ಕೂಡ ಫುಟ್ಪಾತ್ ತೆರವು ಕಾರ್ಯ ಆಗ್ತಿರುವಂತದ್ದು ಆರ್ಆರ್ ನಗರದಲ್ಲಿ ಆಗ್ತಾ ಇದೆ. ಆದ್ರೆ ಆರ್ಆರ್ ನಗರದಲ್ಲಿ ಫುಟ್ಪಾತ್ ತೆರವಿಗೆ ವಿರೋಧ ವ್ಯಕ್ತ ಆಗ್ತಿದೆ. ಜಿಬಿಎ ಅಧಿಕಾರಿಗಳ ಜೊತೆಗೆ ವ್ಯಾಪಾರಿಗಳು ಗಲಾಟೆಯನ್ನ ಮಾಡಿದ್ದಾರೆ. ಒತ್ತುವರಿ ಜಾಗವನ್ನ ಬಿಡೋದಿಲ್ಲ ಅಂತ ಕೆಲವರು ವಾದ ಮಾಡಿರುವಂತದ್ದು. ತೆರವನ್ನ ಮಾಡಬೇಡಿ ಅಂತ ವ್ಯಾಪಾರಿಗಳು ಮೊಂಡಾಟವನ್ನ ಮೆರೆದಿದ್ದಾರೆ. ತೆರವು ಮಾಡಬೇಡಿ, ನಾವು ವ್ಯಾಪಾರವನ್ನ ಇಲ್ಲಿ ಮಾಡ್ಕೊಂಡು ಹೋಗ್ತೀವಿ ಅಂತ ವ್ಯಾಪಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಜಿಬಿಎ ಅಧಿಕಾರಿಗಳು. ಇಲ್ಲಿ ವಾಕ್ ಸಮರವೇ ನಡೆದಿರುವಂತದ್ದು ಪರಸ್ಪರ ಅಧಿಕಾರಿಗಳು ಮತ್ತು ವ್ಯಾಪಾರಿಗಳ ಮಧ್ಯದಲ್ಲಿ. ಅಂದ್ರೆ ಅವರು ತೆರವು ಮಾಡೋಕೆ ಬಂದಂತಹ ಸಂದರ್ಭದಲ್ಲಿ ನಾವು ಈ ಜಾಗವನ್ನ ಬಿಟ್ಕೊಡೋದಿಲ್ಲ, ನಾವಿಲ್ಲೇ ವ್ಯಾಪಾರ ಮಾಡ್ತಿದ್ದೀವಿ, ಬದುಕು ಕಟ್ಕೊಂಡಿದ್ದೀವಿ, ಹೇಗೆ ನೀವು ಇದನ್ನ ತೆರವು ಮಾಡ್ತೀರಾ ಅಂತ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಹಂಸ ಶ್ಯಾಮಲ, 5ನೇ ದಿನಕ್ಕೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯ ನಿಂತಿದೆ. ಆರ್ಆರ್ ನಗರದಲ್ಲಿ ಮಾತ್ರ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಫೈನಲಿ ಅಲ್ಲಿ ತೆರವುಗೊಳಿಸುವಂತ ಕಾರ್ಯ ಆಯ್ತಾ ಹೇಗೆ? ಖಂಡಿತವಾಗಿಯೂ ಈಗಾಗಲೇ ಏನು ಜಿಬಿಎ ಒಂದು ಫುಟ್ಪಾತ್ ತೆರವು ಕಾರ್ಯವನ್ನ ಕಂಟಿನ್ಯೂ ಮಾಡಿತ್ತು. ಸೊ ಇವತ್ತು ಬೆಳಗ್ಗೆ ಕೂಡ ಆರ್ಆರ್ ನಗರದಲ್ಲಿರುವಂತಹ ಕೆಲವು ಏರಿಯಾಗಳಲ್ಲಿ ಹೋಗಿ ಫುಟ್ಪಾತ್ ಮೇಲೆ ಇರಿಸಿದಂತಹ ಅಂಗಡಿಗಳನ್ನ ತೆರವು ಮಾಡಿ ಬೇರೆ ಕಡೆ ಹಾಕೊಳ್ಳೋದಕ್ಕೆ ಅವರಿಗೆ ಸೂಚನೆ ನೀಡಲಾಗಿತ್ತು. ಆದ್ರೆ ಇಲ್ಲಿನ ಒಂದು ವ್ಯಾಪಾರಿಗಳು ನಾವು ಇಲ್ಲೇ ಒಂದು ಇದೇ ಜಾಗದಲ್ಲಿ 10 ವರ್ಷಗಳಿಂದಲೂ ವ್ಯಾಪಾರ ಮಾಡ್ತಿದೀವಿ, ನಾವು ಬೇರೆ ಜಾಗಕ್ಕೆ ಹೋಗೋದಿಲ್ಲ, ನಮ್ಗೆ ನೀವು ID ಕಾರ್ಡ್ ಅನ್ನು ಕೂಡ ಕೊಟ್ಟಿದ್ದೀರಾ, ಸೊ ಹಾಗಾಗಿ ನಾವು ಇಲ್ಲೇ ವ್ಯಾಪಾರ ಮಾಡ್ತೀವಿ, ನಮ್ಗೆ ಬೇರೆ ಏರಿಯಾಗಳಿಗೆ ಅಥವಾ ನೀವು ನಿಗದಿ ಮಾಡಿರುವಂತಹ ಒಂದು ಸ್ಥಳಗಳಿಗೆ ನಾವು ಹೋಗೋದಿಲ್ಲ ಅಂತ ಪಟ್ಟಿಡ್ದು ಕೂತ್ಕೊಂಡಿದ್ದಾರೆ. ಸೊ ನಮ್ಗೆ ತುಂಬಾನೇ ಸಮಸ್ಯೆ ಉಂಟಾಗುತ್ತೆ. ಸೊ ಇಲ್ಲಿ ಫುಟ್ಪಾತ್ ನಲ್ಲಿ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ, ಆದ್ರೆ ಅನೇಕ ಜನರು ಕಾರ್ ಕೂಡ ಪಾರ್ಕ್ ಮಾಡ್ತಾರೆ. ಸೊ ನೀವು ಅವ್ರನ್ನ ಯಾಕೆ ಕೇಳೋದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳಿ ಅಲ್ಲಿರುವಂತಹ ಸ್ಥಳೀಯರ ಮೇಲಿನೇ ಒಂದು ಇವರು ಆಕ್ರೋಶವನ್ನ ಹೊರಹಾಕಿದ್ರು. ಅದೇನೇ ಆಗ್ಲಿ ನಾವ್ ಈ ಸ್ಥಳ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು. ಅಧಿಕಾರಿಗಳು ಬಂದು ಹೇಳಿ ಸೂಚನೆ ಕೊಟ್ಟರು ಕೂಡ ಅವರು ಯಾವುದೇ ರೀತಿಯಾದಂತಹ ಒಂದು ಅವರ ಮಾತಿಗೂ ಕೂಡ ಬೆಲೆನ ನೀಡದೆ ಅವರು ನಾವಿಲ್ಲೇ ವ್ಯಾಪಾರ ಮಾಡುವಂತಹ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು. ಥ್ಯಾಂಕ್ ಯು ಹಂಸ ಶ್ಯಾಮಲ ತಮ್ಮೆಲ್ಲ ಮಾಹಿತಿಗಾಗಿ. ಸಚಿವ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸರ್ಕಸ್ ನಡೆಸ್ತಾ ಇದ್ರೆ ಯಾರ್ಯಾರಿಗೆ ಕೊಡಬೇಕು ಅಂತ, ಮಂತ್ರಿ ಸ್ಥಾನಕ್ಕಾಗಿ ಕಾಂಗ್ರೆಸ್ನ ಶಾಸಕರು ಶಕ್ತಿ ಪ್ರದರ್ಶನವನ್ನೇ ಮಾಡ್ತಿದ್ದಾರೆ. ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಬೆಂಬಲಿಗರು ಒತ್ತಡವನ್ನ ಹಾಕ್ತಾ ಇರೋದು. ಬರೋಬ್ಬರಿ 500ಕ್ಕೂ ಹೆಚ್ಚು ಕಾಶ್ಯಪ್ಪನವರ ಬೆಂಬಲಿಗರು ಒತ್ತಡವನ್ನ ಹಾಕೋಕ್ ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಸಿಎಂ ಗೃಹ ಕಚೇರಿ ಕೃಷ್ಣಾಗೆ ಭೇಟಿ ನೀಡಿ ಬೆಂಬಲಿಗರು ಮನವಿಯನ್ನ ಮಾಡಿರುವಂತದ್ದು. ಬೆಂಬಲಿಗರಿಂದ ಮನವಿ ಪತ್ರವನ್ನ ಪಡೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕಾಶ್ಯಪ್ಪನವರ ಬೆಂಬಲಿಗರು ಈಗಾಗಲೇ ಸಾಕಷ್ಟು ಜನರ ಬೆಂಬಲಿಗರು, ಶಾಸಕರ ಬೆಂಬಲಿಗರು ಈಗಾಗಲೇ ಬಂದು ಆಗ್ರಹ ಮಾಡಾಗಿದೆ, ಮನವಿ ಕೂಡ ಮಾಡಾಗಿದೆ. ಈಗ ಕಾಶ್ಯಪ್ಪನವರ ಬೆಂಬಲಿಗರ ಸರದಿ ಒಬ್ರಿಬ್ರಲ್ಲ, 100-200 ಅಲ್ಲ, ಬರೋಬ್ಬರಿ 500 ಜನ ಬೆಂಬಲಿಗರು ಸಿಎಂ ಗೃಹ ಕಚೇರಿ ಕೃಷ್ಣಾಕ್ ಬಂದು ಭೇಟಿಯನ್ನ ಕೊಟ್ಟು ಮನವಿಯನ್ನ ಸಲ್ಲಿಸಿದ್ದಾರೆ.